ಇವತ್ತು ಬಹುಶಃ ಸಾಕಷ್ಟು ಕಡೆ ಎತ್ತಿನ ಗಾಡಿ ಕಾಣಸಿಗೋದಿಲ್ಲ ಹಳ್ಳಿಗಳಲ್ಲಿ. ಮುಂಚೆ ಪ್ರತಿ ಮನೆಗೂ ಒಂದು ಎತ್ತಿನ ಗಾಡಿ ಇರಲೇಬೇಕಾಗಿತ್ತು. ಏಲೂರು ರಂಗಮಂದಿರ, ಇಲ್ಲಿ ನಾಟಕಗಳು, ಜನಪ್ರಿಯ ನಾಟಕಗಳು, ಕಥೆಗಳು, ಹರಿಕಥೆಗಳೆಲ್ಲ ನಡೆಯುತ್ತೆ. ಕಾಂತಾರ ಸಿನಿಮಾ ಬಿಡುಗಡೆ ಆದ ನಂತರ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇದೆ. ಕಡಾಯಿಕಲ್ ಅಂತ ಹೇಳ್ತಾರೆ, ಬಹಳ ಅದ್ಭುತವಾಗಿದೆ, ಕಾಣ್ಬೋದು ನಿಮಗೆ. ಇವಾಗಲೂ ಕೂಡ ಒಂದಷ್ಟು ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಂತೂ ಇದ್ದೇ ಇದೆ. ನಾವು ಇವಾಗೆಲ್ಲ ಸಿಟಿಲಿ ಹೇಗಿರುತ್ತೆ ಅಂದ್ರೆ ಒಂದೇ ಡೋರು ಒಂದು ಮನೆಗೆ, ಎಂಟ್ರಿ ಆಗೋದು ಅಲ್ಲಿಂದಾನೆ, ಎಕ್ಸಿಟ್ ಆಗೋದು ಅಲ್ಲಿಂದಾನೆ, ಒಂದೇ ಬಾಗಿಲಿರುತ್ತೆ. ಆದ್ರೆ ಹಳ್ಳಿಗಳಲ್ಲಿ ಹಂಗಿರೋದಿಲ್ಲ. ಮನೆ ಹಿಂಬಾಗಿಲು ಒಂದಿರುತ್ತೆ, ಮುಂಬಾಗಿಲು ಒಂದಿರುತ್ತೆ. ಅದ್ವಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ನಾವಿವತ್ತು ರಾಮನಗರ ಜಿಲ್ಲೆಯ ಜನಪದ ಲೋಕದಲ್ಲಿ ಇದ್ದೀವಿ. ಜನಪದ ಲೋಕ ಅಂತ ಒಂದು ಇದಿದೆ. ಇದು ಹಳೆ ಮೈಸೂರು ಬೆಂಗಳೂರು ರೋಡ್ ಏನಿತ್ತು, ಬೆಂಗಳೂರು ಟು ಮೈಸೂರು ರೋಡ್, ಆ ಭಾಗದಲ್ಲಿ ಬರುತ್ತೆ. ನೀವು ಬೆಂಗಳೂರಿಂದ ಹಳೆ ಮೈಸೂರಿಗೆ, ಹಳೆ ರೋಡ್ ಇತ್ತಲ್ಲ, ಆ ರೋಡಲ್ಲಿ ಮೈಸೂರಿಗೆ ಹೋಗುವಂತ ಸಂದರ್ಭದಲ್ಲಿ ನಿಮಗೆ ಈ ಜನಪದ ಲೋಕ ಕಾಣಿಸುತ್ತೆ. ರಾಮನಗರ ಜಿಲ್ಲೆಗೆ ಸೇರುತ್ತೆ. ಬಹಳ ಅದ್ಭುತವಾಗಿದೆ. ಇಲ್ಲಿ ಸಾಕಷ್ಟು ಬಗೆ ಬಗೆಯ ಹಳೆ ಕಾಲದ ಎಲ್ಲ ವಸ್ತುಗಳು ಮತ್ತು ವಸ್ತುವಿನ ಪ್ರದರ್ಶನಗಳೆಲ್ಲ ಇದೆ ಅಂತ ಕೇಳ್ಪಟ್ಟಿದ್ದೇವೆ. ಬನ್ನಿ ಒಳಗಡೆ ನೋಡೋಣ, ಯಾವ ರೀತಿಯ ಒಂದು ಜನಪದ ಕಲೆಯನ್ನ ಇಲ್ಲಿ ಅವರು ಇಟ್ಟಿದ್ದಾರೆ, ನಿರ್ಮಿಸಿದ್ದಾರೆ, ಅದನ್ನೆಲ್ಲ ಕಾಪಾಡಿದ್ದಾರೆ ಎಂಬುದೆಲ್ಲವನ್ನ ನಾವು ತಿಳ್ಕೊಳ್ಳೋಣ. ಒಳಗಡೆ ಹೋಗೋಣ, ಏನಿದೆ, ಯಾವ್ಯಾವ ಬಗೆಯ ಜನಪದ ಕಲೆಗಳನ್ನ ಒಳಗಡೆ ನಾವು ಕಾಣ್ಬೋದು, ಎಲ್ಲವನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಕಲಾಗ್ರಾಮದಲ್ಲಿ ಅದ್ಭುತವಾದಂಥ ಕಲಾಕೃತಿಗಳಿದ್ದಾವೆ. ನೀವು ಏನು ಒಂದು 90s ಕಾಲಘಟ್ಟ ಏನಿದೆ, 90ರ ದಶಕ, ಆ ಕಾಲಘಟ್ಟದ ಎಲ್ಲ ವಸ್ತುಗಳನ್ನು ನೀವು ಇಲ್ಲಿ ಕಾಣ್ಬೋದು. ಬಹಳ ನೈಸರ್ಗಿಕವಾದಂತಹ ಎಲ್ಲರೂ ಗೃಹೋಪಯೋಗಿ ವಸ್ತುಗಳು ಏನೇನಿದ್ವು ಆವಾಗಿನ ಕಾಲದಲ್ಲಿ, ಅದೆಲ್ಲವನ್ನ ಇಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಬಹಳ ಅದ್ಭುತವಾಗಿದ್ದಾವೆ. ಇಲ್ಲಿಯ ಜಾಗ, ಪರಿಸರ, ಇಲ್ಲಿ ಅರೇಂಜ್ಮೆಂಟ್ಸ್ ಆಗಿರ್ಬೋದು. ನೀವು ಎತ್ತಿನ ಗಾಡಿಯನ್ನು ನೋಡದಿರೋರಿಗೆ ಎತ್ತಿನ ಗಾಡಿ ತೋರಿಸ್ತೀನಿ. ಹಾಗೆ ಸಾಕಷ್ಟು ವಿಸ್ಮಯಗಳು, ಪ್ರಕೃತಿಯ ಸಾಕಷ್ಟು ವಿಚಾರಗಳು ಈ ಕಲಾಗ್ರಾಮದಲ್ಲಿ ಕಾಣ್ಬೋದು. ಬನ್ನಿ, ಏನೇನಿದೆ ಇಲ್ಲಿ ಆಶ್ಚರ್ಯಕರವಾದಂಥ ವಿಚಾರಗಳೆಂಬುದನ್ನೆಲ್ಲವನ್ನು ನೋಡೋಣ ಬನ್ನಿ. ನಿಮ್ಗೆ ಬರ್ತಾ ಇದ್ದಂಗೆ ಕಾಣುತ್ತೆ, ಇಲ್ಲಿ ಮಾಡಿಟ್ಟಿರುವಂತಹ ಒಂದಷ್ಟು ಜನ ಬೊಂಬೆಗಳನ್ನ ಕಾಣುತ್ತೆ ನಿಮಗೆ. ಸಿಮೆಂಟಿನ ಕಲಾಕೃತಿಗಳಾಗಿರ್ಬೋದು. ಹಾಗೆ ಎತ್ತಿನ ಗಾಡಿ ನೋಡಿ ಎಷ್ಟು ಅದ್ಭುತವಾಗಿದೆ. ಇವತ್ತು ಬಹುಶಃ ಸಾಕಷ್ಟು ಕಡೆ ಎತ್ತಿನ ಗಾಡಿ ಕಾಣಸಿಗೋದಿಲ್ಲ ಹಳ್ಳಿಗಳಲ್ಲಿ. ಮುಂಚೆ ಪ್ರತಿ ಮನೆಗೂ ಒಂದು ಎತ್ತಿನ ಗಾಡಿ ಇರಲೇಬೇಕಾಗಿತ್ತು. ಯಾವ ಕಾರು ಇರಲಿಲ್ಲ, ಬೈಕು ಇರಲಿಲ್ಲ. ಅಂತಹ ಕಾಲಘಟ್ಟದಲ್ಲಿ ಎತ್ತಿನ ಗಾಡಿ ಇರಲೇಬೇಕಾಗಿತ್ತು. ಈ ಎತ್ತಿನ ಗಾಡಿ ಇವತ್ತೊಂದು ಆ್ಯಂಟಿಕ್ ಪೀಸ್ ಆಗಿದೆ. ಇವತ್ತು ನೋಡಿ ಎಷ್ಟು ಅದ್ಭುತವಾಗಿದೆ, ಪೇಂಟ್ ಮಾಡಿ ಇಟ್ಟಿದ್ದಾರೆ ಎತ್ತಿನ ಗಾಡಿಯನ್ನ. ಬಹಳ ಚೆನ್ನಾಗಿದೆ. ಇದು ನೆನಪು ಅಷ್ಟೇ ಇವಾಗ, ಯಾಕಂದ್ರೆ ಇದನ್ನ ಉಪಯೋಗಿಸೋದಿಲ್ಲ. ಒಂದು ವೇಳೆ ಎತ್ತಿನ ಗಾಡಿ ಇದ್ರೂ ಕೂಡ ಅದನ್ನ ಉಪಯೋಗಿಸೋ ಸಂಖ್ಯೆ ಕಡಿಮೆ ಆಗಿದೆ. ಬಹುಶಃ ಎಲ್ಲೆಲ್ಲೋ ಒಂದೊಂದು ಕಡೆ ಈ ವೆಹಿಕಲ್ಗಳನ್ನ ಎಲ್ಲಿ ಉಪಯೋಗ ಮಾಡೋಕ್ಕಾಗೋದಿಲ್ವೋ ಅಂಥ ಜಾಗದಲ್ಲಿ ಎತ್ತಿನ ಗಾಡಿಯನ್ನು ಬಳಸ್ತಿರ್ಬೋದು. ಸಾಮಾನ್ಯವಾಗಿ ಬಹುತೇಕರು ಎತ್ತಿನ ಗಾಡಿಯನ್ನು ಬಳಸೋದನ್ನ ಬಿಟ್ಬಿಟ್ಟಿದ್ದಾರೆ ಈಗಾಗಲೇ. ಬಟ್ ನೋಡೋದಕ್ಕೆ ಮಾತ್ರ ಸಿಗುತ್ತೆ. ಬಹಳ ಅದ್ಭುತವಾಗಿದೆ. ಎಲ್ಲರಿಗೂ ಒಂದು ಎತ್ತಿನ ಗಾಡಿಯ ನೆನಪು ಇದ್ದೇ ಇರುತ್ತೆ. 90ರ ದಶಕದಲ್ಲಿ, 2000ದ ನಂತರ ಅದರ ಬಳಕೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ಹೋಗೋಣ. ವೀಕ್ಷಕರೇ, ಇವತ್ತು ಆಧುನಿಕತೆಯಲ್ಲಿ ನೀವು ನೋಡ್ತೀರಾ ಕ್ರಿಕೆಟ್ ಸ್ಟೇಡಿಯಂಗಳಾಗಿರ್ಬೋದು, ಒಂದಷ್ಟು ಚಿತ್ರಮಂದಿರಗಳಾಗಿರ್ಬೋದು, ಯಾವ ಥರ ಇದ್ದಾವೆ ಅಂತ. ಇಲ್ಲಿ ಕಾಣಸಿಗುವಂಥದ್ದು ಬಯಲು ರಂಗಮಂದಿರ ನೋಡಿ. ಇಲ್ಲಿ ಮಣ್ಣಿನ ಹಾಸಿಗೆ ಇದೆ, ಅಂದರೆ ಮಣ್ಣಿನ ನೆಲ, ಇದ್ರ ಮೇಲೆ ನಡೆಯುತ್ತೆ. ಇದರಲ್ಲೇ ಸೆಟ್ ಹಾಕ್ಬಿಟ್ಟು ಇಲ್ಲೇ ಮಾಡ್ತಾರೆ. ಬಯಲು ರಂಗಮಂದಿರ, ಇಲ್ಲಿ ನಾಟಕಗಳು, ಜನಪ್ರಿಯ ನಾಟಕಗಳು, ಕಥೆಗಳು, ಹರಿಕಥೆಗಳೆಲ್ಲ ನಡೆಯುತ್ತೆ. ಜನಪದ ನೃತ್ಯಗಳು ನಡೆಯುತ್ತೆ. ಹಾಗೆ ಅಲ್ಲಿ ಕಾಣುವಂಥದ್ದು ಪ್ರೇಕ್ಷಕರ ಗ್ಯಾಲರಿ. ಅದು ಪ್ರೇಕ್ಷಕರು ಕುಳಿತು ನೋಡುವಂತಹ ಒಂದು ಜಾಗ. ಎಲ್ಲವನ್ನ ಸಿಮೆಂಟ್ಗಳಿಂದ, ಕಲ್ಲುಗಳಿಂದಾನೆ, ಇಟ್ಟಿಗೆಗಳಿಂದಾನೆ ಕಟ್ಟಿದ್ದಾರೆ. ಇಲ್ಲೂ ಕೂಡ ಅವರು ಬೇರೆ ಒಂದು ವಸ್ತುಗಳನ್ನು ಉಪಯೋಗ ಮಾಡಿಲ್ಲ. ಭಾಳ ಅದ್ಭುತವಾಗಿದೆ, ತಣ್ಣಗಿದೆ. ಮೇಲ್ಗಡೆ ಮೇಲ್ಛಾವಣಿ ಕಾಣ್ಬೋದು ನೀವು, ಗರಿಕೆಯಿಂದ ಮಾಡಿರುವಂಥದ್ದು. ಸಂಪೂರ್ಣವಾಗಿ ನೈಸರ್ಗಿಕವಾಗಿದೆ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿದೆ. ಇಲ್ಲಿಯ ವಾತಾವರಣ ಭಾಳ ಅದ್ಭುತವಾಗಿದೆ, ನೆಮ್ಮದಿಯಾಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಕಲಾಗ್ರಾಮದಲ್ಲಿ ಇನ್ನಷ್ಟು ಅಚ್ಚರಿಗಳಿದ್ದಾವೆ. ಮುಂದೆ ಏನೇನಿದೆ ಎಲ್ಲವನ್ನ ತೋರಿಸ್ತೇನೆ ಬನ್ನಿ. ಈಗ ಬನ್ನಿ, ನಿಮಗೆ ಅಲ್ಲಿ ಕಾಣಿಸ್ತಿರುವಂಥದ್ದು ಭೂತಕೋಲದ ಕುಣಿತದ ಗೆಟಪ್ನಲ್ಲಿರುವಂಥ ಒಂದು ಆಕೃತಿ. ಅದು
ಕಾಂತಾರ ಸಿನಿಮಾ ಬಿಡುಗಡೆ ಆದ ನಂತರ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇದೆ. ಮುಂದೆ ಮುಂಚೆ ಹೇಗಿತ್ತು ಅಂದರೆ ಕರಾವಳಿ ಜನರಿಗೆ ಕರಾವಳಿ ಭಾಗದ ಮತ್ತು ಮಲೆನಾಡು ಭಾಗದ ಜನರಿಗಷ್ಟೇ ಗೊತ್ತಿತ್ತು ಇದೇನು ಎಂಬುದು ಭೂತಕೋಲ ಅಂದರೆ ಏನು, ಅದು ಹೇಗೆ ನಡೆಯುತ್ತೆ, ಅದ್ರ ವಿಧಾನಗಳೇನು ಎಲ್ಲವೂ ಗೊತ್ತಿತ್ತು. ಆದರೆ ಕಾಂತಾರ ಅಂತ ಸಿನಿಮಾ ರಿಲೀಸ್ ಆದಮೇಲೆ, ಬಿಡುಗಡೆ ಆದ ನಂತರ ಸಾಕಷ್ಟು ಜನರಿಗೆ, ಇಡೀ ದೇಶದ ಜನರಿಗೆ ಆ ಒಂದು ಸಂಸ್ಕೃತಿ, ಕರಾವಳಿಯ ಸಂಸ್ಕೃತಿಯ ಬಗ್ಗೆ ಗೊತ್ತಿದೆ. ಇದು ಕೂಡ ಭೂತಕೋಲದ ಒಂದು ಗೆಟಪ್. ಇದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನ್ಯಾಚುರಲ್ ಆಗಿದೆ. ಹಾಗೆ ಮುಂದೆ ತೋರಿಸ್ತೀನಿ ನಿಮಗೆ, ಅಲ್ಲಿ ಕೂಡ ಕಾಣಿಸ್ತಾ ಇದೆ ನಿಮಗೆ, ಅದು ಕೂಡ ಭೂತಕೋಲದ ಒಂದು ಗೆಟಪ್. ಎರಡು ಗೆಟಪ್ ಏನು ಬರುತ್ತೆ, ಗುಳಿಗ ಮತ್ತು ಪಂಜುರ್ಲಿಯ ಗೆಟಪ್ ಏನಿದೆ, ಆ ಎರಡು ಗೆಟಪ್ಗಳನ್ನ ನೀವು ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು. ಇದು ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ. ಇಲ್ಲಿ ಏನು ರೆಡಿ ಮಾಡಿಟ್ಟಿದ್ದಾರೆ ಇದು ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ. ಸ್ವಲ್ಪ ಒಂದು 20 ಅಡಿ 30 ಅಡಿ ದೂರದಿಂದ ನೋಡಿದ್ರೆ ಯಾರೋ ಆ ಗೆಟಪ್ಪನ್ನು ಹಾಕ್ಕೊಂಡು ನಿಂತಿದ್ದಾರೆ ಎಂಬುದೇ ಕಾಣಿಸುತ್ತೆ ನಿಮಗೆ. ಬಹಳ ಅದ್ಭುತವಾಗಿದೆ. ಹಾಗೆ ಮುಂದೆ ನೋಡೋಣ ಇಲ್ಲಿ ಏನೇನು ಅಚ್ಚರಿಗಳು ಈ ಕಲಾಗ್ರಾಮದಲ್ಲಿ ಇದೆ ಎಂಬುದನ್ನು ನಾವು ಮುಂದೆ ನೋಡ್ಕೊಂಡು ಹೋಗೋಣ ಬನ್ನಿ. ಬೋರ್ಡ್ ಹಾಕಿದ್ದಾರೆ ಅಲ್ಲಿ ವೀಕ್ಷಕರೇ, ಮಲೆನಾಡ ಮನೆಗಳು ಅಂತ ಕಾಣಿಸ್ತಾ ಇದೆಯಾ ನಿಮಗೆ? ಹಾಗೆ ಹಿಂದೆ ಮನೆಗಳು ಕೂಡ ಕಾಣಿಸ್ತಾ ಇದೆ. ಬನ್ನಿ ಆ ಒಂದು ಬೇಲಿಯ ಒಳಗಡೆ ಹೋಗೋಣ. ಈ ಮಲೆನಾಡ ಮನೆಗಳಿಗೆ ಎಂಟ್ರಾಗೋ ಒಂದು ಸಂದರ್ಭದಲ್ಲಿ ಪ್ರತಿ ಮನೆಗಳಲ್ಲೂ ಈ ಥರದ್ದೊಂದು ಕಾಣಿಸ್ತೀರ ನಿಮಗೆ. ಇದು ಏನಂದರೆ ಈ ಖಾರವನ್ನು ಕಡಿಯುವಂಥ, ಇವಾಗೇನು ಮಿಕ್ಸಿಯನ್ನು ಬಳಸಿ ನೀವೇನು ಪದಾರ್ಥವನ್ನು ರೆಡಿ ಮಾಡ್ಕೊತೀರ, ಖಾರದ ಪದಾರ್ಥಗಳು, ಅದನ್ನು ಇದರಲ್ಲೇ ಮಾಡ್ತಾ ಇದ್ದಿದ್ದು ಮುಂಚೆ 90ರ ದಶಕದಲ್ಲಿ, 80ರ, ಅದಕ್ಕಿಂತ ಹಿಂದೆ ಇದರಲ್ಲೇ ಮಾಡ್ತಾ ಇದ್ದಿದ್ದು. ಇದಕ್ಕೆ ಕಡಾಯಿ ಕಲ್ಲು ಅಂತ ಹೇಳ್ತಾರೆ. ಭಾಳ ಅದ್ಭುತವಾಗಿದೆ, ಕಾಣ್ಬೋದು ನಿಮಗೆ. ಇವಾಗಲೂ ಕೂಡ ಒಂದಷ್ಟು ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಂತೂ ಇದ್ದೇ ಇದೆ, ನಾವು ನೋಡಿದ್ದೀವಿ, ಇದನ್ನು ಬಳಸಿದ್ದೇವೆ ನಾವು. ಹಾಗೆ ಇನ್ನೂ ಏನೇನಿದೆ ನೋಡ್ಬೋದು ನೀವು. ಇದೇ ಥರದ ಒಂದು ಬೇಲಿ, ಪ್ರತಿ ಮನೆಗೂ ಇದೇ ಥರದ ಒಂದು ಕಾಂಪೌಂಡ್ ಬೇಲಿ ಇರುತ್ತೆ, ಮರದಲ್ಲಿ ಮಾಡಿರುವಂತಹ ಬೇಲಿ. ಹಾಗೆ ಒಳಗಡೆ ಬಂದರೆ ನೋಡಿ, ನಿಮ್ಮ ಗೇಟ್ ಕೂಡ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಕಂಪ್ಲೀಟಾಗಿ ಹಿಂಗೆ ಇರುತ್ತೆ. ಮಲೆನಾಡುಗಳಲ್ಲಿ ಬಂದರೆ ಇದೇ ಥರ ಇರುತ್ತೆ, ಬೇರೆ ಭಾಗದ ಗೊತ್ತಿಲ್ಲ. ಈ ದೃಶ್ಯವನ್ನು ಗಮನಿಸ್ಬೋದು, ಸೌದೆಯನ್ನು ಹೊಡೆಯುವ ದೃಶ್ಯ ಎಷ್ಟು ಅದ್ಭುತವಾಗಿದೆ. ಕೊಡಲಿಯನ್ನು ಇಟ್ಕೊಂಡು ಸೌದೆಯನ್ನು ಹೊಡಿತಿದ್ದಾರೆ. ಇದೇ ಗೆಟಪಲ್ಲಿ ಇರ್ತಾರೆ, ಕಂಪ್ಲೀಟಾಗಿ ಇದೇ ಗೆಟಪಲ್ಲಿ ಇರ್ತಾರೆ. ಇದು ನೋಡಿ, ನಿಮ್ಗೆ ಇದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ. ನ್ಯಾಚುರಲ್ ಆಗಿ ಒಂದು 20 ಅಡಿ ದೂರದಿಂದ ನೋಡಿದ್ರೆ ಯಾರೋ ನಿಂತ್ಕೊಂಡು ಹೊಡಿತಿದ್ದಾರೆ ಅಂತಲೇ ಅನಿಸುತ್ತೆ. ಅಷ್ಟು ಅದ್ಭುತವಾಗಿದೆ, ಅಷ್ಟು ನ್ಯಾಚುರಲ್ ಆಗಿದೆ, ಬಹಳ ಚೆನ್ನಾಗಿದೆ. ಇಲ್ಲಿಯ ಒಂದು ಪರಿಸರ ಮತ್ತು ಇಲ್ಲಿ ಏನು ಸೃಷ್ಟಿ ಮಾಡಿದ್ದಾರೆ ಈ ಒಂದು ಲೋಕವನ್ನು, ನಿಜಕ್ಕೂ ಒಂದು ಸ್ವರ್ಗದಂಗೆ ಕಾಣಿಸ್ತಾ ಇದೆ. ಕಂಪ್ಲೀಟಾಗಿ ಮಲೆನಾಡಿನ ಥರನೇ ಕಾಣಿಸ್ತಾ ಇದೆ. ಹಾಗೆ ಮಲೆನಾಡಿನ ಪ್ರತಿ ಮನೆಗಳಲ್ಲೂ ಕಾಣುವಂತಹ ದೃಶ್ಯವನ್ನು ನೀವು ನೋಡ್ಬೋದು. ಒಂದು ಕಡೆ ಅಲ್ಲಿ ಪ್ರಾಣಿಗಳನ್ನು, ಏನು ಅವ್ರು ಸಾಕು ಪ್ರಾಣಿಗಳನ್ನು ಕಟ್ಟಿರ್ತಾರೆ, ಅದು ಹಾಲನ್ನು ಕುಡಿತಿರುವಂತಹ ಒಂದು ದೃಶ್ಯ ಕಾಣಿಸ್ತಾ ಇದೆ ನಿಮಗೆ. ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಮತ್ತು ಮನೆ ಮುಂದೆ ಸಾಕಿರುವಂತಹ ಕೋಳಿಗಳು ನೋಡಿ, ಅಲ್ಲಿ ಹುಂಜ ಮತ್ತು ಕೋಳಿ ಇದೆ ಇಲ್ಲಿ. ಸೇಮ್ ಹಿಂಗೆ ಇರುತ್ತೆ ಅಲ್ಲಿಯ ಒಂದು ದೃಶ್ಯ. ನಿಮ್ಗೇನು ಕಾಣಿಸ್ತಾ ಇದೆ ಕಂಪ್ಲೀಟಾಗಿ ಹಾಗೆ ಇರುತ್ತೆ ಅದು. ಹಾಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಕೋಳಿಯ ಗೂಡಿದು. ಕೋಳಿಗಳನ್ನ ಒಳಗಡೆ ರಾತ್ರಿ ಹೊತ್ತು ಸಮಯದಲ್ಲಿ ಅವುಗಳನ್ನು ಇಡುವಂತಹ ಗೂಡು, ಕೋಳಿಗೂಡು ಅಂತ ಕರೀತಾರೆ. ಭಾಳ ಅದ್ಭುತವಾಗಿದೆ. ಹಾಗೆ ಅಲ್ಲಿ ನೋಡಿ, ಅಲ್ಲಿ ಮನೆಯ ಗೃಹಿಣಿಯವರು ರಾಗಿ ಅಥವಾ ಅಕ್ಕಿಯನ್ನು ಕೇರುವಂಥ ಒಂದು ಸಂದರ್ಭದ ದೃಶ್ಯ ಅಲ್ಲಿ ಕಾಣಿಸ್ತಿರುವಂಥದ್ದು. ಹಿಂದೆ ಮಗು ನಿಂತಿರುವಂಥದ್ದು ಕೂಡ ಕಾಣಿಸ್ತಾ ಇದೆ ನಿಮಗೆ. ಎಷ್ಟು ಅದ್ಭುತವಾಗಿ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲಿ ಪ್ರತಿಮೆಗಳನ್ನ ಮುಟ್ಟಬಾರ್ದು ಅಂತ ಹಾಕಿದ್ದಾರೆ, ಹಾಗಾಗಿ ನಾವು ಮುಟ್ಟೋದಿಲ್ಲ. ಬಹಳ ಅದ್ಭುತವಾಗಿದೆ. ಕಂಪ್ಲೀಟಾಗಿ ಒಂದು ಮಲೆನಾಡಿನ ಮನೆಗೆ ನಾವು ಹೆಂಗೆ ಬಂದಾಗಿರುತ್ತೋ ಹಾಗೆ ಇದೆ. ಬಟ್ ಇವಾಗ ಎಲ್ಲ ಚೇಂಜ್ ಆಗಿದೆ. ಇವಾಗೆಲ್ಲ ಮೌಲ್ಡ್ ಮನೆಗಳಾಗಿರ್ಬೋದು, ಬೇರೆ ಬೇರೆ ಥರದ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಮನೆಗಳನ್ನ ಮಾಡಿಫೈ ಮಾಡಿದ್ದಾರೆ. ಆದರೆ ಮುಂಚೆ ಕಂಪ್ಲೀಟಾಗಿ ಹೀಗೆ ಇರ್ತಿತ್ತು. ಸೋಗೆಯ ಒಂದು ಮೇಲ್ಛಾವಣಿ ಇರ್ತಾ ಇತ್ತು. ಹಾಗೆ ಮಣ್ಣಿನ ಗೋಡೆಯಲ್ಲಿ ಮನೆಗಳನ್ನು ಮಾಡ್ತಾಯಿದ್ರು. ಮನೆ ಹೊರಗಡೆ ದೀಪವನ್ನು ಇಡುವಂತಹ ಜಾಗವನ್ನು ಕೂಡ ಇರ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿರ್ಬೋದು ನೀವು. ಇಂಥದ್ದು ಎಲ್ಲ ದೃಶ್ಯವನ್ನು ಮಲೆನಾಡಿನ ಮನೆಗಳಲ್ಲಿ ನೋಡ್ಬೋದು. ಬಹಳ ಅದ್ಭುತವಾಗಿರೋದು. ಹಾಗೆ ಮನೆಯ ಹೊರಗಡೆ ಏನು ಜಗಲಿ ಅಂತ ಕರೀತಾರೆ, ಈ ಪ್ಯಾಸೇಜ್ ಥರ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ ಮಣ್ಣಿನಿಂದ ಮಾಡಿರುವಂಥದ್ದು, ಮೇಲ್ಗಡೆ ಸಗಣಿಯಿಂದ ಸಾರಿಸಿರುವಂಥದ್ದು. ಇಲ್ಲಿ ಕೂರ್ಲಿಕ್ಕೆ ಒಳ್ಳೆಯ ಗಾಳಿ ಮತ್ತು ಒಳ್ಳೆಯ ಬೆಳಕನ್ನು ನಾವು ಸವಿಯೋದಕ್ಕೆ ಅದ್ಭುತವಾದಂತಹ ಜಾಗ. ಇಲ್ಲಿ ಸಿಗುವಷ್ಟು ನೆಮ್ಮದಿ ಎಲ್ಲೂ ಸಿಗೋದಿಲ್ಲ ನಿಜವಾಗ್ಲೂ. ಯಾಕಂದರೆ ನಾವು ಇದನ್ನೆಲ್ಲ ಅನುಭವಿಸಿ ಬಂದಿದ್ದೇವೆ. ಇವತ್ತಿನ ಪೀಳಿಗೆಯ ಮಕ್ಕಳಿಗೆ ಇಂಥ ಒಂದು ಭಾಗ್ಯ ಸಿಗೋದಿಲ್ಲ ಖಂಡಿತವಾಗ್ಲೂ. ಆದರೆ ಕಲಾಗ್ರಾಮಕ್ಕೆ ಬಂದರೆ ಆ ಭಾಗ್ಯವನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಒಂದು 2-3 ಗಂಟೆ ನಿಮ್ಗೆ ಅವಕಾಶ ಇದೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಹಳ್ಳಿಯ ಜೀವನ ಹೇಗಿರುತ್ತೆ ಎಂದು ತೋರಿಸೋದಕ್ಕಾಗಿ ಇಲ್ಲಿಗೆ ಕರ್ಕೊಂಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಭಾಳ ಅದ್ಭುತವಾಗಿದೆ ಈ ಜಾಗ. ಒಳಗಡೆ ಮನೆಯನ್ನು ತೋರಿಸೋ ಅವಕಾಶ ಇಲ್ಲ,
ವಿಡಿಯೋ ಅಲ್ಲಿ ಮಾಡೋ ಅವಕಾಶ ಇಲ್ಲ. ಹಾಗಾಗಿ ನಾವು ಬೇರೆ ಭಾಗವನ್ನು ತೋರಿಸ್ತೇವೆ. ಒಳಗಡೆ ಕೂಡ ಮನೆಯನ್ನು ನೀವು ನೋಡಿದರೆ ಚೆನ್ನಾಗಿರುತ್ತೆ. ಒಮ್ಮೆ ನಿಮ್ಮ ಕುಟುಂಬದ ಜೊತೆಗೆ, ಸ್ನೇಹಿತರ ಜೊತೆಗೆ ಇಲ್ಲಿಗೆ ಭೇಟಿ ಕೊಡಿ ಅಂತ ಹೇಳ್ತೀವಿ ನಾನು. ಯಾಕಂದರೆ ಅಷ್ಟು ಅದ್ಭುತವಾಗಿದೆ ಎಕ್ಸ್ಪೀರಿಯೆನ್ಸು. ಹಾಗೆ ಇಲ್ಲಿ ನೋಡಿ, ಆ ಮನೆಯ ಕಿಟಕಿಗಳು ಏನು ಕಾಣ್ತಾ ಇದ್ದಾವೆ, ಇದೇ ಥರದ ಕಿಟಕಿಗಳು. ಇವಾಗೆಲ್ಲ ಬೇರೆ ಬೇರೆಯ ಡಿಸೈನ್ಗಳು ಬಂದಿದ್ದಾವೆ, ಆದರೆ ಮುಂಚೆ ಆ ಥರದ ಡಿಸೈನ್ಗಳು ಇರ್ತಾ ಇರಲಿಲ್ಲ. ಕೈಯಲ್ಲಿ ಮಾಡುವಂತಹ ಒಂದು ಮರದ ಕೆಲಸಗಾರರು ಕೈಯಲ್ಲಿ ಮಾಡುವಂತಹ ಕಿಟಕಿಗಳು ಎಷ್ಟು ನ್ಯಾಚುರಲ್ ಆಗಿ ಅದ್ಭುತವಾಗಿದ್ದಾವೆ ನೋಡಿ. ಹಾಗೆ ಒಂದು ಮನೆ ಇವಾಗೆಲ್ಲ ಸಿಟಿಲಿ ಹೇಗಿರುತ್ತೆ ಅಂದರೆ, ಒಂದೇ ಡೋರು ಒಂದು ಮನೆಗೆ, ಎಂಟ್ರಿ ಆಗೋದು ಅಲ್ಲಿಂದನೇ, ಎಕ್ಸಿಟ್ ಆಗೋದು ಅಲ್ಲಿಂದನೇ, ಒಂದೇ ಬಾಗಿಲಿರುತ್ತೆ. ಆದರೆ ಹಳ್ಳಿಗಳಲ್ಲಿ ಹಂಗಿರೋದಿಲ್ಲ. ಮನೆ ಹಿಂಬಾಗಿಲು ಒಂದಿರುತ್ತೆ, ಮುಂಬಾಗಿಲು ಒಂದಿರುತ್ತೆ. ಇದು ಮನೆಯ ಹಿಂದಿನ ಬಾಗಿಲು. ಇದು ಎಷ್ಟು ಅದ್ಭುತವಾಗಿದೆ ಅಂದರೆ, ಮನೆ ಒಳಗಡೆ ಅಡುಗೆ ಮನೆ ಆಗಿರ್ಬೋದು, ಮನೆ ಒಳಗಡೆ ಒಂದು ಹಾಲ್ ಆಗಿರ್ಬೋದು, ಎಲ್ಲದೂ ಚೆನ್ನಾಗಿದೆ. ಆದರೆ ಅದನ್ನು ನೀವು ಇಲ್ಲೇ ಬಂದು ನೋಡಬೇಕು. ಇಲ್ಲೇ ಬಂದು ನೋಡುವಂಥ ಒಂದು ಅವಕಾಶ ಇದೆ. ಈ ಕಲಾಗ್ರಾಮಕ್ಕೆ ಭೇಟಿ ಕೊಡಿ. ಹಾಗೆ ಹಿಂಬದಿಯ ಬಾಗಿಲು, ಮನೆಯ ಹಿಂದಿನ ಬಾಗಿಲು ಅಂತ ಕರೀತಾರೆ ಇದನ್ನು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಮನೆಯ ಸುತ್ತಮುತ್ತ ಈ ಥರದೊಂದು ಬೇಲಿ ಕಾಣ್ಬೋದು. ಪ್ರತಿ ಮನೆಯಲ್ಲೂ ಈ ಥರದೊಂದು ಬೇಲಿ ಕಾಣುತ್ತೆ. ಭಾಳ ಅದ್ಭುತವಾಗಿದೆ, ನ್ಯಾಚುರಲ್ ಆಗಿದೆ. ಹಾಗೆ ಇಲ್ಲಿ ನೋಡಿ, ಇದು ಕೂಡ ಮನೆನೇ. ಅಂದರೆ ಒಬ್ಬೊಬ್ಬರು ಮನೆಗಳು ಆ ಥರ ಇರುತ್ತೆ, ಅವರ ಅನುಕೂಲಕ್ಕೆ ತಕ್ಕಂತೆ ಹಂಗೆ ಕಟ್ಕೊಂಡಿರ್ತಾರೆ. ಇನ್ನು ಕೆಲವರು ಮನೆಗಳು ಈ ಥರ ಕಟ್ಕೊಂಡಿರ್ತಾರೆ. ಬಿದಿರಿನ ಒಂದು ಸಹಾಯದಿಂದ, ಬಿದಿರಿನ ಬೊಂಬು ಸಹಾಯದಿಂದ ಮನೆಗಳನ್ನ ಕಟ್ಟಿರ್ತಾರೆ. ಮೇಲ್ಗಡೆ ಸೋಗೆ, ಹಾಗೆ ಒಳಗಡೆ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿಂದ ಹೇಗಿದೆ ಅಂತ. ಮನೆ ಹಾಲಾಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಅದ್ಭುತವಾಗಿದೆ. ಮರದ ಮಣೆಗಳಿಂದ ನಿರ್ಮಿಸಿರುವಂತಹ ಮಣೆಗಳನ್ನು ಬಳಸಿ ಇದನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ, ಏನೋ ಕಟ್ ಮಾಡ್ತಾ ಇದ್ದಾರೆ. ಅದು ಕೈಯಲ್ಲಿರೋದು ಏನು ಅಂತ ನಮಗೂ ಅನುಭವಕ್ಕೆ ಬರ್ತಾ ಇಲ್ಲ. ಬಹುಶಃ ಏನೋ ತರಕಾರಿ ಇರ್ಬೋದು, ಅದನ್ನು ಕಟ್ ಮಾಡುವಂಥದ್ದು, ಮನೆ ಹೊರಗಡೆ ಕಟ್ ಮಾಡುವಂಥದ್ದು. ಹಾಗೆ ಇಲ್ಲಿ ನೀವು ನೋಡ್ಬೋದು, ಇದಂತೂ ನಿಜವಾಗ್ಲೂ ಇಲ್ಲಿಬ್ಬರು ಆ ಕಡೆ ಈ ಕಡೆ ನಿಂತ್ಕೊಂಡ್ರೆ 3 ಜನ ಇದ್ದಾರೆ ಅಂತಲೇ ಅನಿಸುತ್ತೆ ನಿಮಗೆ. ಯಾಕಂದ್ರೆ ಅಷ್ಟು ನ್ಯಾಚುರಲ್ ಆಗಿದೆ. ಆ ತಲೆ ಮೇಲ್ಗಡೆ ಕಟ್ಟಿರುವಂತಹ ಟವಲ್ ಆಗಿರ್ಬೋದು, ಹಾಗೆ ಕೈಯಲ್ಲಿ ಇಟ್ಕೊಂಡಿರುವಂತಹ ಒಂದು ಬಡಿಗೆ ಆಗಿರ್ಬೋದು, ಎಲ್ಲವೂ ಅಷ್ಟೇ ಅಷ್ಟೊಂದು ಅದ್ಭುತವಾಗಿದೆ. ಮತ್ತು ಆ ಮರ ನೋಡಿ, ಈ ಥರದ ಮರಗಳು ಪ್ರತಿ ಮನೆಯ ಕಾಂಪೌಂಡಿನ ಒಳಗಡೆ ಕಾಣುತ್ತೆ. ಆಮೇಲೆ ಮನೆಯ ಎದುರುಗಡೆ ಇದು ನ್ಯಾಚುರಲ್ ಆಗೇ ಇಲ್ಲಿ ಕಾಣಿಸುತ್ತೆ. ಮನೆ ಎದುರುಗಡೆ ದಿನ ಬೆಳಗ್ಗೆ ಮನೆಯನ್ನು ಏನು ಗುಡಿಸ್ತಾರೆ, ಅವರು ಗುಡಿಸಿದ ಸಂದರ್ಭದಲ್ಲಿ ಕಸವನ್ನು ಹಿಂಗೆ ಸೈಡಿಗೆ ಹಾಕುವಂಥದ್ದು ಪ್ರತಿ ಮನೆಯಲ್ಲೂ ಕಾಣುತ್ತೆ. ಹಾಗೆ ಇವತ್ತು ಸಿಟಿ ಮನೆಗಳಲ್ಲಿ ಮನೆಯ ಒಳಗಡೆ ಅಷ್ಟೇ ಅಲ್ಲದೆ, ಮನೆಯ ರೂಮಿನ ಒಳಗಡೆ ಕೂಡ ಬಾತ್ರೂಮನ್ನು ನೀವು ಕಾಣ್ತೀರಾ. ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ತೀರಾ. ಆದರೆ ಮುಂಚೆ ಹೇಗಿತ್ತು ಹಳ್ಳಿಗಳಲ್ಲಿ ಅಂದರೆ, ಇಲ್ಲಿ ನೋಡ್ಬೋದು ನೀವು, ಸಪ್ರೇಟಾಗಿ ಬಾತ್ರೂಮನ್ನು ಮಾಡ್ಕೊಂಡಿದ್ರು. ಸಪ್ರೇಟಾಗಿ ಬಚ್ಚಲು ಮನೆಯನ್ನು ಮಾಡ್ಕೊಂಡಿದ್ರು. ಅವ್ರಿಗೆ ಹೇಗೆ ಅನುಕೂಲವೋ ಹಾಗೆ ಮಾಡ್ಕೊಂಡಿದ್ರು. ಮೇಲ್ಗಡೆ ಓಪನ್ ಇರುವಂಥದ್ದು ಕಾಣ್ಬೋದು. ಇಲ್ಲೇ ಅಡ್ಡ ಪರದೆಯಾಗಿ ಸೋಗೆಯನ್ನು, ಅದರ ಒಂದು ಗೋಡೆಯನ್ನು ಕಟ್ಕೊಂಡಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂದರೆ, ಇಂತಹ ಜಾಗದಲ್ಲಿ ಇರಬೇಕು 4 ದಿನ ಅಂತ ಅನಿಸುತ್ತೆ ಯಾರೇ ಬಂದರೂ. ಅಷ್ಟು ನೆಮ್ಮದಿಯಾಗಿದೆ. ಮತ್ತು ಇಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅದ್ಭುತವಾಗಿದೆ ನೋಡೋದಕ್ಕೆ ಜಾಗ. ಸುತ್ತಲೂ ನೋಡಿದ್ರೆ ಇದು ಕಂಪ್ಲೀಟಾಗಿ ಒಂದು ಮನೆಯನ್ನು ನೀವು ಮಲೆನಾಡಿನಲ್ಲಿ ಹೇಗೆ ಕಾಣ್ತೀರೋ ಹಾಗೆ ಕಾಣಿಸ್ತಾ ಇದೆ. ಕಲಾಗ್ರಾಮದಲ್ಲಿ ಇಂಥ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಿಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ಒಮ್ಮೆ ಭೇಟಿ ಕೊಡಿ ನಿಮ್ಮ ಕುಟುಂಬದ ಜೊತೆಗೆ. ಮುಖ್ಯವಾಗಿ ಮಕ್ಕಳ ಜೊತೆ ಬನ್ನಿ ಅಂತ ಹೇಳ್ತೀನಿ. ಯಾಕಂದರೆ ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ಗೊತ್ತೇ ಇಲ್ಲ. 2000 ನಂತರ, 2005 ನಂತರ ಹುಟ್ಟಿರುವಂಥ ಮಕ್ಕಳಿಗೆ ಹಳ್ಳಿಯ ಮನೆಗಳ ಬಗ್ಗೆ ಗೊತ್ತೇ ಇಲ್ಲ. ಹಳ್ಳಿಗೆ ಹೋಗೋರಿದ್ರೆ ಮಾತ್ರ ಗೊತ್ತಿರುತ್ತೆ. ಬಟ್ ಮುಂಚಿನ ಥರದ ಮನೆಗಳಂತೂ ಕಾಣಕ್ಕೆ ಸಿಗೋದಿಲ್ಲ. ಇಲ್ಲಿ ಕಾಣುತ್ತೆ. ಇಲ್ಲಿ ಅದೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಭಾಳ ಅದ್ಭುತವಾಗಿದೆ ನೋಡಿ.